ವರ್ಷದ ಹಿಂದೆ ಮೋದಿ ಉದ್ಘಾಟಿಸಿದ ಸುರಂಗ ನೀರು ಪಾಲು 777 ಕೋಟಿ ಪ್ರಗತಿ ಮೈದಾನ ನಿರ್ಮಾಣದಲ್ಲೇ ಭಾರಿ ಗೋಲ್ಮಾಲ್. ಮೇಲೆಲ್ಲ ತಳುಕು ಒಳಗಿಲ್ಲ ಕೊಳಕು ಎನ್ನುವಂತೆ ನಡೆದಿದ್ಯಾ ಸುರಂಗದ ಕಾಮಗಾರಿ. ಕಂಪ್ಲೀಟ್ ಕಾಮಗಾರಿಯನ್ನೇ ಕೂಲಂಕುಷವಾಗಿ ಪರಿಶೀಲಿಸಬೇಕೆಂದು ಹೇಳಿದ್ದೇಕೆ ತಜ್ಞರು. ಬಹುಕೋಟಿ ಖರ್ಚು ಮಾಡಿ ನಿರ್ಮಿಸಿದ ಈ ಸುರಂಗ ತಿಂಗಳ ಕಾಲ ಬಂದ್ ಆಗಿದ್ದೇಕೆ? ಸದ್ಯ ಪ್ರಗತಿ ಮೈದಾನ ಅವ್ಯವಸ್ಥೆ ಬಗ್ಗೆ ದೇಶದ ಜನತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದಾದ್ರೂ ಯಾಕೆ? ವೀಕ್ಷಕರೇ ನಮಸ್ಕಾರ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 777 ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಸುರಂಗ. ನಿತ್ಯ 1.5 ಲಕ್ಷ ಜನಕ್ಕೆ ಈ ಸುರಂಗದಿಂದ ಅನುಕೂಲ. 6 ಲೈನ್ಸ್ ಇರುವ ಈ ಸುರಂಗವನ್ನ ಕೂಡ 2022ರಲ್ಲೇ ಪ್ರಧಾನಿ ಮೋದಿ ಕೂಡ ಅದ್ಧೂರಿಯಾಗಿಯೇ ಉದ್ಘಾಟನೆ ಮಾಡಿದ್ರು. ಆದ್ರೀಗ ಅಂತಹ ಬಹುಕೋಟಿ ವೆಚ್ಚದ ಸುರಂಗ ಅಕ್ಷರಶಃ ನೀರು ಪಾಲಾಗ್ತದೆ. ಅಲ್ಪ ಪ್ರಮಾಣದಲ್ಲಿ ಮಳೆ ಬಂದರೂ ಸರಿ, ಇಡೀ ಸುರಂಗವನ್ನ ಬಂದ್ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಸಂಬಂಧಿಸಿ ಇಡೀ ಕಾಮಗಾರಿಯನ್ನ ಪರಿಶೀಲನೆ ಮಾಡಿದಂತಹ ತಜ್ಞರು ಬೆಚ್ಚಿ ಬೀಳಿಸುವಂತಹ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ. ಇಷ್ಟಕ್ಕೂ ಉದ್ಘಾಟನೆಯಾದ ಒಂದೇ ಒಂದು ವರ್ಷದಲ್ಲಿ ಪ್ರಗತಿ ಮೈದಾನದ ಸುರಂಗದ ಎಷ್ಟು ಅವ್ಯವಸ್ಥೆಯಿಂದ ಕೂಡಿದೆ, ಇದರ ನಿರ್ಮಾಣದಲ್ಲಿ ಆಗಿರುವ ಎಡವಟ್ಟುಗಳು ಎಂತಹದ್ದು ಎನ್ನುವ ಕಂಪ್ಲೀಟ್ ವಿವರ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಪ್ರಗತಿ ಮೈದಾನ ಇದು ಪ್ರಧಾನಿ ಮೋದಿ ಸರ್ಕಾರದ ಮಹಾನ್ ಸಾಧನೆ. ಇಂತಹದ್ದೊಂದು ಸುರಂಗ ಕಳೆದ 70 ವರ್ಷದಲ್ಲಿ ಯಾರೂ ಕೂಡ ನಿರ್ಮಿಸಿರಲಿಲ್ಲ ಎನ್ನುವ ರೀತಿ ದೇಶದ ಮಾಧ್ಯಮ ಲೋಕವೇ ಸುದ್ದಿಗಳನ್ನ ಬಿತ್ತರಿಸಿತ್ತು. ಅಲ್ಲದೆ ಈ ಸುರಂಗದಿಂದ ನಿತ್ಯ 1 ಲಕ್ಷ ಜನ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಪರದಾಡೋ ಪರಿಸ್ಥಿತಿ ತಪ್ಪಿದೆ ಅಂತಾನೂ ಪುಂಖಾನುಪುಂಖವಾಗಿ ಸುದ್ದಿಗಳನ್ನ ಬಿತ್ತರಿಸಿತ್ತು. ಆದ್ರೀಗ ಅದೇ ಸುರಂಗ ಅಕ್ಷರಶಃ ನೀರು ಪಾಲಾಗಿರೋ ಬಗ್ಗೆ ಹಲವು ಸುದ್ದಿಗಳು ಹರಿದಾಡ್ತಿವೆ. ಅಷ್ಟೇ ಅಲ್ಲ, ಈ ಸುರಂಗದ ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡಿರುವಂತಹ ಸರ್ಕಾರಿ ಅಧಿಕಾರಿಯೊಬ್ಬರು ಈ ಸುರಂಗವನ್ನ ದುರಸ್ತಿ ಮಾಡೋಕೆ ಸಾಧ್ಯವಾಗ್ತಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇಷ್ಟಕ್ಕೂ ಆ ಸುರಂಗದ ನಿರ್ಮಾಣದಲ್ಲಿ ಆಗಿರೋ ದೋಷಗಳೇನು, ಇಂತಹ ದೋಷಗಳಿಗೆ ಕಾರಣಗಳೇನು, ಮೇಲಿಲ್ಲ ತಳುಕು ಒಳಗಿಲ್ಲ ಕೊಳಕು ಎನ್ನುವ ರೀತಿ ಆ ಸುರಂಗ ನಿರ್ಮಾಣ ನಡೆದಿದ್ಯಾ ಎನ್ನುವ ಪ್ರಶ್ನೆಗಳು ಕೂಡ ಈಗ ಭುಗಿಲೆದ್ದಿವೆ. ದೆಹಲಿ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಅಂದ್ರೆ PWD 777 ಕೋಟಿ ವೆಚ್ಚದ ಸುರಂಗದಲ್ಲೇ ಕಳಪೆ ಕಾಮಗಾರಿ ನಡೆದಿದೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿ ಲಾಸನ್ ಮತ್ತು ಟೂಬ್ರೋಗೆ ಕಂಪನಿಗೆ ನೋಟಿಸ್ ಅನ್ನ ಕೂಡ ನೀಡಿದೆ. ಇನ್ನು ಈ ಇಲಾಖೆಯು L&T ಯಿಂದ 500 ಕೋಟಿಯನ್ನ ಟೋಕನ್ ಮೊತ್ತವಾಗಿ ಬೇಡಿಕೆ ಇಟ್ಟಿದ್ದು, ನಿರ್ಮಾಣ ಸಂಸ್ಥೆಯಿಂದ ಇದೇ ಮೊತ್ತದ ಪ್ರತಿ ಹಕ್ಕನ್ನ ಪ್ರೇರೇಪಣೆ ಮಾಡುತ್ತಾರೆ. ಲೋಕೋಪಯೋಗಿ ಇಲಾಖೆ ಕೂಡ ಕಂಪನಿಗೆ ಕೂಡಲೇ ದುರಸ್ತಿ ಕಾರ್ಯ ಆರಂಭಿಸುವಂತೆ ಸೂಚನೆಯನ್ನ ನೀಡಿದೆ. ಇನ್ನು L&T ನಿರ್ಮಿಸಿದ ಸುರಂಗದ ಸೋರಿಕೆ ಮತ್ತು ಬಿರುಕುಗಳ ಬಗ್ಗೆ ಮಾತನಾಡಿದ ಆ ಸಂಸ್ಥೆಯ ವಕ್ತಾರರು, PWD ಮತ್ತು ಗೌರವಾನ್ವಿತ ಗ್ರಾಹಕ ಹಾಗೂ ನಾವು ಅವರೊಂದಿಗೆ ಹಲವು ವರ್ಷಗಳಿಂದ ಕೆಲಸವನ್ನ ಮಾಡಿದ್ದೇವೆ. ಕಂಪನಿಯು 500 ಕೋಟಿಯ ಕ್ಲೈಮ್ ಅನ್ನ ಇಲಾಖೆ ಯಾಕೆ ಸಲ್ಲಿಸಿದೆ ಎಂದು ತಿಳಿಸಲು ಬಯಸುತ್ತದೆ ಅಂತ ಕೂಡ ಹೇಳಿದ್ದಾರೆ. 1 ವರ್ಷದ ಹಿಂದೆ ನಿರ್ಮಾಣ ಮಾಡಲಾದಂತಹ ಸುರಂಗದ ಗೋಡೆಗಳಿಂದ ನೀರು ಸೋರುವ ಮೂಲಕ ಸಮಸ್ಯೆ ಕಾಣಿಸಿಕೊಂಡಿದೆ. ರಸ್ತೆಯ ಮಧ್ಯದಿಂದ ನೀರು ಉಕ್ಕುತ್ತದೆ. ನೀರು ನುಗ್ಗಿದ್ದರಿಂದ ಸುರಂಗದ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸುರಂಗದ ರಸ್ತೆಯಲ್ಲಿಯೂ ಸಹ ಭಾರಿ ಬಿರುಕುಗಳು ಕಾಣಿಸಿಕೊಂಡಿದೆ ಎಂದು NDTVಯ ಗ್ರೌಂಡ್ ರಿಪೋರ್ಟ್ ಅನ್ನ ತೋರಿಸಿದೆ. ಇನ್ನು ಹಲವೆಡೆ ನೀರು ಸೋರಿಕೆಯಾಗಿರೋದ್ರಿಂದ ಸುರಂಗ ಮಾರ್ಗ ಬಳಕೆಯು ಜನರಿಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತೆ. ಇನ್ನು ನಗರ ಯೋಜನಾ ತಜ್ಞ ಅರ್ಚಿತ್ ಸಿಂಗ್ ಮಾತನಾಡಿದ್ದಾರೆ. ಈ ಬಗ್ಗೆ
ಜಲ ನಿರೋಧಕ ಸಮಸ್ಯೆ ಕಾಣಿಸಿಕೊಂಡಿದೆ, ಅಂದ್ರೆ ಮಣ್ಣು ಪರೀಕ್ಷೆ ಸರಿಯಾಗಿ ನಡೆದಿಲ್ಲ ಎಂದು ತೋರುತ್ತದೆ. ಮೊದಲನೇದಾಗಿ ಈ ಸುರಂಗದ ಬಳಕೆಯನ್ನ ನಿಲ್ಲಿಸಬೇಕು. ಇನ್ನು ಸರ್ಕಾರವು ಸಮಿತಿ ರೂಪಿಸಬೇಕು. ಭೌಗೋಳಿಕ ತಜ್ಞರು, ವಾಸ್ತುಶಿಲ್ಪಿಗಳು, ಸುರಂಗ ಎಂಜಿನಿಯರ್ಗಳು ಮತ್ತು ಎಂಜಿನಿಯರ್ಗಳ ತಂಡವು ಸೋರಿಕೆಗೆ ಕಾರಣ ಮತ್ತು ಬಿರುಕುಗಳಿಗೆ ಕಾರಣವನ್ನ ಕಂಡುಹಿಡಿಬೇಕು. ಇನ್ನು ಸುರಂಗವನ್ನ ದುರಸ್ತಿ ಮಾಡಬಹುದೇ ಅಥವಾ ಏನ್ ಮಾಡಬೇಕು ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಕೂಡ ಹೇಳ್ತಾರೆ. ಸುರಂಗ ಮತ್ತು 5 ಅಂಡರ್ ಪಾಸ್ಗಳು ಪ್ರಗತಿ ಮೈದಾನ್ ಇಂಟಿಗ್ರೇಟೆಡ್ ಟ್ರಾನ್ಸಿಟ್ ಕಾರಿಡಾರ್ ಪ್ರಾಜೆಕ್ಟ್ ಅನ್ನ ರೂಪಿಸುತ್ತವೆ. ಇದು ನಗರದ ಪೂರ್ವ ಭಾಗಗಳು ಮತ್ತು ಹತ್ತಿರದ ನಗರಗಳಾದ ನೋಯ್ಡಾ ಮತ್ತು ಗಾಜಿಯಾಬಾದ್ನೊಂದಿಗೆ ಮಧ್ಯ ದೆಹಲಿಯ ನಡುವಿನ ಸಂಪರ್ಕವನ್ನು ಸುಲಭಗೊಳಿಸುವ ಗುರಿಯನ್ನ ಹೊಂದಿದೆ. ಆದರೆ 2022ರಲ್ಲಿ ಉದ್ಘಾಟನೆಗೊಂಡ 1.3 ಕಿಲೋಮೀಟರ್ ಸುರಂಗವನ್ನ ಕಳೆದ ವರ್ಷ ಪ್ರವಾಹದ ಸಮಯದಲ್ಲೂ ಕೂಡ ಅನೇಕ ಬಾರಿ ಬಂದ್ ಮಾಡಬೇಕಾಗಿತ್ತು. ಸುರಂಗ ಸೋರಿಕೆಯ ಬಗ್ಗೆ ಮಾತನಾಡಿರುವಂತಹ ದೆಹಲಿಯ ಅಧಿಕಾರಿಯೊಬ್ಬರು, ಎಲ್ಲಾ ಭೂಗತ ಸುರಂಗಗಳಲ್ಲಿ ಸೋರಿಕೆ ಸಾಮಾನ್ಯ. ಅದರ ನಿರ್ವಹಣೆಯನ್ನ ವಹಿಸಿಕೊಟ್ಟಿರುವಂತಹ L&T ಕಂಪನಿಯು ಕಳೆದ 2 ತಿಂಗಳಿನಿಂದ ಹಲವಾರು ಬಾರಿ ದುರಸ್ತಿ ಕಾರ್ಯವನ್ನ ಕೈಗೊಳ್ಳದ ಕಾರಣ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ ವಿಳಂಬ ಮತ್ತು ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ್ದರಿಂದ ಸುರಂಗ ಬಿರುಕು ಬಿಟ್ಟಿದೆ ಎಂದು PWD ಅಧಿಕಾರಿ ತಿಳಿಸಿದ್ದಾರೆ. ಇನ್ನು ಮುಂದೆ ಪ್ರಯಾಣಿಕರಿಗೆ ಈ ಮಾರ್ಗವು ಸುರಕ್ಷಿತವಲ್ಲ ಮತ್ತು ಸಂಪೂರ್ಣ ನವೀಕರಣವಿಲ್ಲದೆ ಈ ಸುರಂಗ ದುರಸ್ತಿ ಮಾಡಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯಗಳು ಕೂಡ ಕೇಳಿಸುತ್ತದೆ. ಒಟ್ಟಿನಲ್ಲಿ 777 ಕೋಟಿ ಖರ್ಚು ಮಾಡಿದ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿರುವ ಸುರಂಗ ಒಂದೇ ವರ್ಷದಲ್ಲಿ ಅಪಾಯದ ಸ್ಥಿತಿಗೆ ತಲುಪಿರೋದು ನಿಜಕ್ಕೂ ದುರಂತದ ಸಂಗತಿ. ಇದೆಲ್ಲ ನೋಡ್ತಿದ್ರೆ ಬಹುಕೋಟಿ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಹಾಗೂ ಭ್ರಷ್ಟಾಚಾರದ ವಾಸನೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ತಜ್ಞರು ಹೇಳಿದಂತೆ ಈ ಕಾಮಗಾರಿಯನ್ನ ಸರಿಯಾಗಿ ಪರಿಶೀಲಿಸಿದ್ರೆ ಈ ಕಳಪೆ ಕಾಮಗಾರಿಯ ಹಿಂದಿರುವ ಕೈಗಳು ಬಟಾಬೈಲಾಗೋದು ಮಾತ್ರ ಅಕ್ಷರಶಃ ಸತ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ. ಇದು ನೊಂದವರ ಧ್ವನಿ.